ಸ್ನೇಹಿತರೆ ನಮಸ್ಕಾರ. ಹಿಮಾಲಯದ ಮಂಜು ಮುಸುಕಿದ ಬೆಟ್ಟಗಳು, ಹಚ್ಚ ಹಸಿರಿನ ಸೇಬಿನ ತೋಟಗಳು, ಪವಿತ್ರ ಬೌದ್ಧ ಮಠಗಳು ಮತ್ತು ಜಾಗತಿಕ ಮಟ್ಟದ ಸಾಹಸ ಕ್ರೀಡೆಗಳ ತಾಣಗಳನ್ನು ನೋಡಲೇಬೇಕು ಅಂದ್ರೆ ನೀವು ನಮ್ಮ ಹಿಮಾಚಲ ಪ್ರದೇಶಕ್ಕೆ ಬರಲೇಬೇಕು. ದೇವಭೂಮಿ ಎಂಬ ಮಾತು ಈ ಮಣ್ಣಿಗೆ ಅಕ್ಷರ ಸಹ ಅನ್ವಯಿಸುತ್ತದೆ ಮತ್ತು ಇಲ್ಲಿನ ಪ್ರತಿಯೊಂದು ಕಣವು ಆಧ್ಯಾತ್ಮಿಕತೆಯಿಂದ ಕೂಡಿದೆ. ಇಲ್ಲಿನ ಗಾಳಿಯಲ್ಲಿ ಪೈನ್ ಮರಗಳ ಸುಗಂಧ ಇದೆ, ಬಿಯಾಸ್ ನದಿಯ ಪಾವಿತ್ರ್ಯವಿದೆ ಮತ್ತು ಜನರ ಮಾತಿನಲ್ಲಿ ಹಿಮಾಚಲಿ ಅಪ್ಪಟ ಸರಳತೆಯ ಸೊಗಡಿದೆ. ಈ ಅದ್ಭುತ ಲೋಕವು ತನ್ನ ಅಪಾರ ನೈಸರ್ಗಿಕ ಸೌಂದರ್ಯದಿಂದ ಪ್ರತಿಯೊಬ್ಬರನ್ನು ಸದಾಕಾಲ ಮಂತ್ರಮುಗ್ಧಗೊಳಿಸುತ್ತದೆ. ಶಿಮ್ಲಾದ ರಾಜ ಗಾಂಭೀರ್ಯ ಮತ್ತು ಹಿಮಾಚಲದ ಬುಡಕಟ್ಟು ಪರಂಪರೆಯ ವೀರ ಇತಿಹಾಸದ ಪಥ. ಹಿಮಾಚಲ ಪ್ರದೇಶದ ಇತಿಹಾಸವು ಭಾರತದ ಚರಿತ್ರೆಯಲ್ಲಿ ಒಂದು ವಿಶಿಷ್ಟ ಅಧ್ಯಾಯವಾಗಿದ್ದು, ಬ್ರಿಟಿಷರ ಕಾಲದಲ್ಲಿ ಶಿಮ್ಲಾವನ್ನ ಭಾರತದ ಬೇಸಿಗೆ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದು ಈ ಪ್ರದೇಶದ ರಾಜ ಗಾಂಭೀರ್ಯಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿನ ಗುಡ್ಡಗಾಡು ಪ್ರದೇಶಗಳಲ್ಲಿ ನೆಲೆಸಿರುವ ಬುಡಕಟ್ಟು ಜನಾಂಗದವರು ಸಾವಿರಾರು ವರ್ಷಗಳಿಂದ ತಮ್ಮ ವಿಶಿಷ್ಟ ಪರಂಪರೆಯನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಕಾಂಗ್ರಾ ಕಣಿವೆಯ ರಾಜಮನೆತನದ ಇತಿಹಾಸವು ಇಲ್ಲಿನ ಮಣ್ಣಿನ ಶೌರ್ಯವನ್ನ ಇಂದಿಗೂ ಸಾರಿ ಹೇಳುತ್ತಾ ಪ್ರವಾಸಿಗರಿಗೆ ಭಾರತದ ವೀರ ಪರಂಪರೆಯ ಅರಿವು ಮೂಡಿಸುತ್ತವೆ. ಈ ಪವಿತ್ರ ಭೂಮಿಯು ತನ್ನ ಭವ್ಯವಾದ ಮತ್ತು ವೀರತ್ವದ ಇತಿಹಾಸದಿಂದ ಇಡೀ ಜಗತ್ತಿಗೆ ತನ್ನ ಗೌರವವನ್ನ ಸದಾ ಕಾಲವೂ ಸಾರಿ ಹೇಳ್ತಿದೆ. ಕುಲು ಮನಾಲಿಯ ಸೇಬಿನ ತೋಟಗಳ ಸೊಬಗು ಮತ್ತು ಅಟಲ್ ಸುರಂಗದ ನೈಸರ್ಗಿಕ ವಿಸ್ಮಯ. ಪ್ರಕೃತಿ ಪ್ರಿಯರಿಗೆ ಹಿಮಾಚಲ ಪ್ರದೇಶವು ನಿಜಕ್ಕೂ ಒಂದು ಮಾಯಾ ಲೋಕವಾಗಿದ್ದು, ಕುಲು ಮತ್ತು ಮನಾಲಿ ಕಣಿವೆಗಳಲ್ಲಿ ಸಾಗುವಾಗ ಕಾಣುವ ಕೆಂಪು ಸೇಬಿನ ತೋಟಗಳು ಮತ್ತು ಪೈನ್ ಕಾಡುಗಳು ನಿಮ್ಮ ಮನಸ್ಸಿಗೆ ಅತೀವ ನೆಮ್ಮದಿ ನೀಡುತ್ತವೆ. ಇನ್ನೊಂದೆಡೆ ರೋಹ್ಟಾಂಗ್ ಪಾಸ್ ಮತ್ತು ಅಟಲ್ ಸುರಂಗವು ಆಧುನಿಕ ಎಂಜಿನಿಯರಿಂಗ್ ಮತ್ತು ನಿಸರ್ಗದ ಸೌಂದರ್ಯದ ಸಂಗಮವಾಗಿದ್ದು, ಹಿಮಭರಿತ ಬೆಟ್ಟಗಳ ಸುಂದರ ದೃಶ್ಯವನ್ನ ಕಣ್ಮುಂದೆ ತರುತ್ತದೆ. ಲಾಹೌಲ್ ಮತ್ತು ಸ್ಪಿತಿ ಕಣಿವೆಯ ಒರಟಾದ ಬೆಟ್ಟಗಳು ಮನುಷ್ಯನ ಸಾಹಸ ಮನೋಭಾವಕ್ಕೆ ಸವಾಲು ಹಾಕುವಂತೆ ಅತ್ಯಂತ ಸುಂದರವಾಗಿ ಕಂಗೊಳಿಸುತ್ತಾ ಪ್ರವಾಸಿಗರನ್ನ ಬೆರಗುಗೊಳಿಸುತ್ತವೆ. ಇಲ್ಲಿನ ನೈಸರ್ಗಿಕ ಸೌಂದರ್ಯವು ನಮ್ಮ ಮನಸ್ಸಿಗೆ ಅತೀವ ಶಾಂತಿ ಮತ್ತು ನೆಮ್ಮದಿಯನ್ನ ನೀಡಿ ನಮ್ಮ ಜೀವನದ ಆತಂಕಗಳನ್ನು ಸದಾ ಕಾಲ ದೂರ ಮಾಡುತ್ತದೆ. ಬೌದ್ಧ ಮಠಗಳ ಆಧ್ಯಾತ್ಮಿಕ ಶಾಂತಿ ಮತ್ತು ಕುಲು ದಸರಾದ ಭವ್ಯ ಸಾಂಸ್ಕೃತಿಕ ಗತ್ತು. ಹಿಮಾಚಲ ಪ್ರದೇಶವು ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕಲೆಗಳ ದೊಡ್ಡ ಕೇಂದ್ರವಾಗಿದ್ದು, ಧರ್ಮಶಾಲಾದಲ್ಲಿ ನೆಲೆಸಿರುವ ಟಿಬೆಟಿಯನ್ ಧರ್ಮಗುರು ದಲೈ ಲಾಮಾ ಅವರ ಉಪಸ್ಥಿತಿಯು ಈ ಭೂಮಿಗೆ ಜಾಗತಿಕ ಮಟ್ಟದ ಶಾಂತಿಯ ತಾಣ ಎಂಬ ಗೌರವ ತಂದುಕೊಟ್ಟಿದೆ. ಇಲ್ಲಿನ ಪ್ರಸಿದ್ಧ ಕುಲು ದಸರಾ ಹಬ್ಬವು ಲಕ್ಷಾಂತರ ಪ್ರವಾಸಿಗರನ್ನ ಸೆಳೆಯುವ ಅದ್ಭುತ ಸಂಭ್ರಮವಾಗಿದ್ದು, ಸ್ಥಳೀಯ ಸಂಸ್ಕೃತಿಯ ಗತ್ತನ್ನ ಜಗತ್ತಿನಾದ್ಯಂತ ಸಾರಿ ಹೇಳ್ತಿದೆ. ಹಿಮಾಚಲಿ ಟೋಪಿ ಮತ್ತು ವಿಶಿಷ್ಟ ಜಾನಪದ ನೃತ್ಯಗಳು ಇಲ್ಲಿನ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದು, ಮಣ್ಣಿನ ಸಂಪ್ರದಾಯವನ್ನ ಮುಂದಿನ ಪೀಳಿಗೆಗೆ ಸಾರ್ತಿವೆ. ಸ್ಥಳೀಯ ಸಂಪ್ರದಾಯಗಳು ಮತ್ತು ಕಲೆಗಳು ಇಲ್ಲಿನ ಜನರ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದು, ಸಂಸ್ಕೃತಿಯ ಗತ್ತನ್ನ ಜಗತ್ತಿಗೆ ಪರಿಚಯಿಸುತ್ತಿವೆ. ಇಲ್ಲಿನ ದೈವಿಕ ಶಕ್ತಿಯು ಭಕ್ತರನ್ನ ಮತ್ತು ಪ್ರವಾಸಿಗರನ್ನ ಪ್ರತಿ ವರ್ಷವೂ ತನ್ನತ್ತ ಪ್ರೀತಿಯಿಂದ ಸಂಭ್ರಮದಾಯಕವಾಗಿ ಸದಾ ಕಾಲವೂ ಸೆಳೆಯುತ್ತದೆ. ಸಿದ್ದು ಮತ್ತು ಧಾಮ್ ಭೋಜನದ ರುಚಿ ಮತ್ತು ಹಿಮಾಚಲದ ಸ್ವಾದಿಷ್ಟ ಭೋಜನದ ರಸದೌತಣ. ಹಿಮಾಚಲದ ಆಹಾರ ಪದ್ಧತಿಯು ಪೌಷ್ಟಿಕಾಂಶಗಳಿಂದ ಕೂಡಿದ್ದು ಅತ್ಯಂತ ಸ್ವಾದಿಷ್ಟವಾಗಿದೆ ಮತ್ತು ಸ್ಥಳೀಯವಾಗಿ ತಯಾರಿಸುವ ಸಿದ್ದು ಎಂಬ ಖಾದ್ಯ ಹಾಗೂ ತುಪ್ಪದೊಂದಿಗೆ ಸವಿಯುವ ಹಿಮಾಚಲಿ ಧಾಮ್ ಭೋಜನದ ರುಚಿ ನೋಡಿದ್ರೆ ನೀವು ಫಿದಾ ಆಗೋದು ಗ್ಯಾರಂಟಿ. ಇಲ್ಲಿನ ಮಧುರ ಮತ್ತು ಬೇ ಹಾಗೂ ವಿಶೇಷವಾದ ಸಿಹಿ ತಿಂಡಿಗಳು ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ಹೊಸ ರುಚಿಯನ್ನ ಸದಾ ಕಾಲ ಉಳಿಸುವ ಅದ್ಭುತ ಶಕ್ತಿ ಹೊಂದಿವೆ. ಪ್ರತಿಯೊಂದು ತುತ್ತಿನಲ್ಲೂ ಇಲ್ಲಿನ ಜನರ ಅತಿಥಿ ಸತ್ಕಾರ ಮತ್ತು ಬೆಟ್ಟದ ಮಣ್ಣಿನ ಅಪ್ಪಟ ಪ್ರೀತಿಯ ರುಚಿ ಬೆರೆತಿದ್ದು, ಇದು ಬದುಕಿನ ಸಂತೋಷವನ್ನ ಹೆಚ್ಚಿಸುತ್ತದೆ. ಹಿಮಾಚಲದ ರುಚಿಕರ ಆಹಾರವು ನಮ್ಮ ನಾಲಿಗೆಯ ಮೇಲೆ ಹೊಸ ರುಚಿಯನ್ನ ಸದಾ ಕಾಲವೂ ಉಳಿಸಿ ನಮ್ಮ ಪ್ರವಾಸವನ್ನ ಸ್ಮರಣೀಯವಾಗಿಸುತ್ತದೆ. ರುಚಿಕರವಾದ ಈ ಭೋಜನವು ನಮಗೆ ಅತೀವ ತೃಪ್ತಿ ನೀಡುತ್ತದೆ ಮತ್ತು ನಮ್ಮ ಪ್ರವಾಸದ ನೆನಪನ್ನ ಸ್ಮರಣೀಯವಾಗಿಸುತ್ತದೆ. ಅಟಲ್ ಟನಲ್ನ ತಾಂತ್ರಿಕ ವೇಗ ಮತ್ತು 2026ರ ಭವಿಷ್ಯದ ಪ್ರವಾಸೋದ್ಯಮದ ಆಧುನಿಕ ಶಕ್ತಿ. ಹಿಮಾಚಲ ಪ್ರದೇಶವು ಕೇವಲ ನಿಸರ್ಗಕ್ಕೆ ಸೀಮಿತವಾಗಿಲ್ಲ, ಇದು ಆಧುನಿಕ ಮೂಲಸೌಕರ್ಯದ ಹಬ್ ಆಗಿ ಬೆಳೆಯುತ್ತಿರುವ ಜಾಗತಿಕ ಮಟ್ಟದ ಪ್ರವಾಸೋದ್ಯಮದ ಮಾದರಿ ರಾಜ್ಯವಾಗಿದೆ. ವಿಶ್ವದ ಅತಿ ಉದ್ದದ ಎತ್ತರದ ಸುರಂಗ ಮಾರ್ಗವಾದ ಅಟಲ್ ಟನಲ್ ಲಾಹೌಲ್ ಕಣಿವೆಯ ಜನರ ಜೀವನವನ್ನ ಸಂಪೂರ್ಣವಾಗಿ ಬದಲಿಸಿದ್ದು, ಆರ್ಥಿಕತೆಗೆ ದೊಡ್ಡ ಬಲ ನೀಡಿದೆ ಎಂಬುದು ನಮಗೆ ಹೆಮ್ಮೆಯ ವಿಷಯ.
ಜಲವಿದ್ಯುತ್ ಉತ್ಪಾದನೆಯಲ್ಲಿ ಈ ರಾಜ್ಯವು ಇಡೀ ದೇಶದಲ್ಲೇ ಮುಂಚೂಣಿಯಲ್ಲಿದ್ದು ಪರಿಸರ ಸ್ನೇಹಿ ಇಂಧನದ ಮೂಲಕ ಭವಿಷ್ಯದ ಅಭಿವೃದ್ಧಿಗೆ ದೊಡ್ಡ ಮತ್ತು ಭದ್ರವಾದ ಅಡಿಪಾಯ ಹಾಕಿದೆ. ಹಿಮಾಚಲ ಪ್ರದೇಶ ಅಂದ್ರೆ ಬರೀ ಬೆಟ್ಟಗಳಲ್ಲ, ಅದು ಪ್ರಕೃತಿ ಮತ್ತು ಪ್ರಗತಿಯ ನಡುವಿನ ಅದ್ಭುತ ಸಮತೋಲನ. ತನ್ನ ಹಳೆಯ ದೈವಿಕ ಪರಂಪರೆಯನ್ನು ಉಳಿಸಿಕೊಂಡೇ ಜಾಗತಿಕ ಮಟ್ಟದ ಸಾಹಸ ಕ್ರೀಡೆಗಳ ತಾಣವಾಗಿ ಬೆಳೆದು ನಿಂತಿರುವ ಈ ನಾಡು ಭಾರತದ ಕಿರೀಟಪ್ರಾಯವಾಗಿದೆ. ಹಿಮಾಲಯದ ಈ ಮಡಿಲಲ್ಲಿ ಕಳೆದ ಪ್ರತಿ ಕ್ಷಣವೂ ನಿಮಗೆ, ನಿಮ್ಮ ಆತ್ಮಕ್ಕೆ ಹೊಸ ಚೈತನ್ಯವನ್ನ ತುಂಬಿ ಬದುಕಿನ ಉದ್ದೇಶವನ್ನ ಅರಿತುಕೊಳ್ಳಲು ಸಹಾಯ ಮಾಡುತ್ತಿದೆ ಅನ್ನೋದು ಅಪ್ಪಟ ಸತ್ಯ. ಹಿಮಾಚಲ ಪ್ರದೇಶದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.